ಎಲ್ರಿಗೂ ನಮಸ್ಕಾರ ರೀ. ಸಿ ಟಿ ಇ ಟಿ ಪರೀಕ್ಷೆಗೆ ಇನ್ನೊಂದು 6ರಿಂದ 7 ದಿನ ಉಳಿದೈತಿ. 8ನೇ ತಾರೀಕಿಗೆ ಪರೀಕ್ಷೆ ಇರೋದ್ರಿಂದ 8ಕ್ಕೆ ಪರೀಕ್ಷೆ ಇರೋದ್ರಿಂದ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗತ್ತೈತಿ. ನೀವು ಸೈನ್ಸ್ದವ್ರು ಆಗಿರ್ಬೋದು ಅಥವಾ ಆರ್ಟ್ಸ್ದವ್ರು ಆಗಿರ್ಬೋದು, ಈ ವಿಡಿಯೋ ನಿಮಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗ್ತದೆ. ಸೊ ಈಗ ನಾನು ನಿಮಗೆ ಮೊದಲಿಗೆ ಸೈನ್ಸ್ ಪೆಡಗಾಗಿ ಅಥವಾ ಸೋಷಿಯಲ್ ಸೈನ್ಸ್ ಪೆಡಗಾಗಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ಕೇಳುವಂಥ ವಿಧಿಗಳು ಸಾಮಾನ್ಯವಾಗಿ ಒಂದೇ ರೀತಿಯೊಳಗೆ ಇರ್ತಾವೆ. ಸೊ ಆದರೆ ಅಲ್ಲಿ ಕೆಲವೊಂದಿಷ್ಟು ಅಂಶಗಳು ಮಾತ್ರ ಏನಾಗಿರ್ತದೆ, ಬದಲಾವಣೆಗಳು ಆಗಿರ್ತಿದ್ದಾವೆ. ಈಗ 82ನೇ ಪ್ರಶ್ನೆ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಟ್ರೂ ಅಬೌಟ್ ದ ಕರಿಕ್ಯುಲರ್ ಪ್ರಾಕ್ಟೀಸಸ್ ಕರೆಂಟ್ಲಿ ಬೀಯಿಂಗ್ ಫಾಲೋಡ್ ಇನ್ ದ ಸ್ಕೂಲ್ ಅಂತ ಇದೆ. ಹಾಗಾದರೆ ವಿಚ್ ಆಫ್ ದ ಫಾಲೋವಿಂಗ್ ಯಾವುದು ಅಲ್ಲಿ ಟ್ರೂ ಅಂತ ಕೇಳ್ಯಾರ, ಏನಂತ ಕೇಳ್ಯಾರ, ಟ್ರೂ ಅಬೌಟ್ ದ ಕರಿಕ್ಯುಲರ್ ಪ್ರಾಕ್ಟೀಸ್ ಕರೆಂಟ್ಲಿ ಬೀಯಿಂಗ್ ಫಾಲೋವಡ್ ಇನ್ ದ ಸ್ಕೂಲ್ಸ್ ಅಂತ ಕೇಳ್ಯಾರ. ಸ್ಕೂಲ್ಸ್ ಒಳಗಡೆ ಯಾವುದು ಕರೆಕ್ಟ್ಲಿಯಾಗಿ ನಾವೇನು ಮಾಡ್ಬೋದು, ಕರಿಕ್ಯುಲಮನ್ನು ಫಾಲೋ ಮಾಡ್ಬೋದು ಅಂತ ಕೇಳ್ಯಾರ. ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆರ್ ಬೀಯಿಂಗ್ taught ಇಂಟಿಗ್ರೇಟ್ಲಿ ಆ್ಯಸ್ ಎ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎಲಿಮೆಂಟರಿ ಕ್ಲಾಸಸ್ ಅಂತ ಇದೆ. ಓಕೆ ನೋಡಿ, ಎಲಿಮೆಂಟ್ರಿ ಕ್ಲಾಸಸ್ ಒಳಗಡೆ ಅಂದರೆ ಸಾಮಾನ್ಯವಾಗಿ ನಾವು ಏನು 1ರಿಂದ 5ನೇ ತರಗತಿಯ ನಾವು ಕ್ಲಾಸನ್ನು ಎಲಿಮೆಂಟ್ರಿ ಕ್ಲಾಸಸ್ ಅಂತ ಏನು ಕರಿತೀವಿ, ಅದರೊಳಗಡೆ ನಾವು ಇಂಟಿಗ್ರೇಟೆಡ್ ಆಗಿ ನಾವೇನು ಮಾಡ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಕಲಿಸ್ಬೋದಾ, ಹೀಗೆ ಅವರು ಇಂಟಿಗ್ರೇಟೆಡ್ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ನಾವು ಸರಿಯೋ ಅಥವಾ ತಪ್ಪು ಅನ್ನೋದನ್ನು ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಆರ್ ಬೀಯಿಂಗ್ ಟಾಟ್ ಇಂಟಿಗ್ರೇಟೆಡ್ಲಿ. ಓಕೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಟಾಟ್ ಇಂಟಿಗ್ರೇಟೆಡ್ ಒಂದು ಕೂಡಿಸಿಯಾಗಿ ನಾವು ಸೈನ್ಸ್ ಅಂತ ಕಲಿಸ್ಬೋದಲ್ಲ ಸೆಕೆಂಡ್ರಿ ಕ್ಲಾಸಸ್ಸಲ್ಲಿ. ಹೌದು, ಈ ಒಂದು ಹೇಳಿಕೆ ಸರಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಿದ್ದೀನಿ. ಇನ್ನು ಅದೇ ರೀತಿಯಾಗಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆರ್ ಬೀಯಿಂಗ್ ಟಾಟ್ ಇಂಟಿಗ್ರೇಟೆಡ್ಲಿ ಆ್ಯಸ್ ಎ EVS ಪ್ರೈಮರಿ ಕ್ಲಾಸಸ್. ಹೌದು, EVS ಅಲ್ಲಿ ನಾವು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್, ಅದಕ್ಕೆ ನಾವು EVS ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ, ಅದು ನಾವು ಪ್ರೈಮರಿ ಕ್ಲಾಸಿಗೆ ಕಲಿಸ್ಬೋದಾ? ಹಾಗಾದರೆ ಇಲ್ಲಿ ನಮಗೆ ಸಮಸ್ಯೆ ಬಂದಿರೋದು ಏನಪ್ಪ ಅಂತಂದರೆ ಸೈನ್ಸ್ ಆಪ್ಷನ್ ಎ ನೋಡಿ, ಆಪ್ಷನ್ ಎ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಇಂಟಿಗ್ರೇಟೆಡ್ ಆಗಿ ನಾವು ಎಲಿಮೆಂಟ್ರಿ ಕ್ಲಾಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಇಂಟಿಗ್ರೇಟೆಡ್ ಆಗಿ ಎಲಿಮೆಂಟ್ರಿ ಕ್ಲಾಸಲ್ಲಿ ಕಲಿಸೋಂಗಿಲ್ಲ. ಎಸ್ಪೆಷಲಿ ಟೆಕ್ನಾಲಜಿಯನ್ನೇ ನಾವು ಕಲಿಸೋಂಗಿಲ್ಲ ಅಂದಮೇಲೆ ಎಲ್ಲಿ ಹೋಯಿತು ಆ ಟೆಕ್ನಾಲಜಿ ಸೈನ್ಸ್ ಜೊತೆಗೆ? ಸೊ ನಾವು ಇಲ್ಲಿ ಎಲಿಮೆಂಟ್ರಿ ಒಳಗಡೆ ಏನು ಮಾಡ್ತೀವಿ ಅಂತಂದರೆ ಸೋಷಿಯಲ್ ಜೊತೆಗೆ ನಾವೇನು ಮಾಡ್ತೀವಿ, ಸೈನ್ಸನ್ನು EVS ಅನ್ನು ಕಲಿಸ್ತೀವಿ. ಸೊ ಹೀಗಾಗಿ ಆಪ್ಷನ್ ಎ ತಪ್ಪಾಗಿದೆ. ನೋಡಿ, ಈಗ ಆಪ್ಷನ್ ಎ ತಪ್ಪಾಗಿದೆ ಅಂತಂದರೆ ನಾವು ಈ ಒಂದು ಆಪ್ಷನ್ 2ನ ಎಲಿಮಿನೇಷನ್ ಮಾಡ್ಬೋದು. ಮತ್ತು ಅಗೇನ್ ನಾವು ಇನ್ನೊಂದು ಏನಂತಂದರೆ, ಈಗ ಬಿ ಮತ್ತು ಸಿ ಎರಡೂ ಕೂಡ ಸರಿ ಇದಾವೆ. ಬಿ ಮತ್ತು ಸಿ ಎರಡೂ ಕೂಡ ಸರಿ ಇರೋದು ಆಯ್ಕೆಯನ್ನು ಆಪ್ಷನ್ 1 ಸರಿಯಾದ ಉತ್ತರ ಆಗ್ತದೆ. ಸೊ ಈ ರೀತಿಯಾಗಿ ನಾವು ಆನ್ಸರನ್ನು ಹುಡುಕಬೇಕಾಗಿದೆ. ಓಕೆ, ಈಗ 81ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದ ಓಪನ್ ಎಂಡೆಡ್ ಕ್ವಶನ್ ಫ್ರಮ್ ದ ಅಮಂಗ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಈ ಕೆಳಗಿನಲ್ಲಿ ನಾವು ಐಡೆಂಟಿಫೈ ಏನು ಮಾಡಬೇಕು, ಓಪನ್ ಎಂಡೆಡ್ ಕ್ವಶನ್ಸ್ಗಳನ್ನು ನಾವೇನು ಮಾಡಬೇಕಾಗಿತ್ತು, ಐಡೆಂಟಿಫೈ ಮಾಡಬೇಕಾಗಿತ್ತು. ಹಾಗಾದರೆ ವಾಟ್ ಈಸ್ ಓಪನ್ ಎಂಡೆಡ್? ಓಪನ್ ಎಂಡೆಡ್ ಇಟ್ ಮೀನ್ಸ್, ಸೊ ನಾವು ಲಾಜಿಕಲ್ ಆಗಿ ಮತ್ತು ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಕಾಮನ್ ಆಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದೇ ವಾಕ್ಯದಲ್ಲಿ ಒಂದೇ ಒಂದು ಪದದಲ್ಲಿ ಉತ್ತರವನ್ನು ನಾವು ಪಡೆಯೋಂಗಿಲ್ಲ. ಇಲ್ಲಿ ಹೆಂಗಂತಂದ್ರೆ ಆ ಪ್ರಶ್ನೆಗೆ ಉತ್ತರ ಹೌ ಆ್ಯಂಡ್ ವೈ ಆಗಿರ್ತದೆ. ಮತ್ತು ಆ ಒಂದು ಪ್ರಶ್ನೆಗೆ ಉತ್ತರ ಯಾವಾಗಲೂ ಕೂಡ ನಾವೊಂದು 2ರಿಂದ 3, 3ರಿಂದ 4, 4ರಿಂದ 5 ಏನಾಗಿರ್ತದೆ, ಸಾಲಿನಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಆಗಿರ್ತಾವೆ. ಅದಕ್ಕೆ ನಾವು ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ವೈ ಕ್ಯಾನ್ ಹ್ಯೂಮನ್ಸ್ ನಾಟ್ ಡೈಜೆಸ್ಟ್ ಸೆಲ್ಯುಲ್ಯೂಸ್ ಅಂತ ಹೇಳಿದೆ. ಇದು ನೋಡಿ, ವೈ ಕ್ಯಾನ್ ಹ್ಯೂಮನ್ ನಾಟ್ ಡೈಜೆಸ್ಟ್. ಸೊ ಇದು ಓಪನ್ ಎಂಡೆಡ್ ಆಗ್ತದೆ. ಬಟ್ ಆದರೆ ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಹೋಲ್ಡ್ ಮಾಡಿ ಇಡೋಣ. ವಾಟ್ ಈಸ್ ದ ಸೆಲ್ಯುಲಸ್ ಮೇಡ್? ನೋಡಿ, ವಾಟ್ ಈಸ್ ಏನು ಅಂತಾಗಿದೆ. ಏನು ಅನ್ನೋದು ಒಂದು ವಾಕ್ಯದಲ್ಲಿ ಹೇಳ್ಬೋದು ಮತ್ತು 2 ವಾಕ್ಯದಲ್ಲಿ ಹೇಳ್ಬೋದು. ಸೊ ಹೀಗಾಗಿ ಆಪ್ಷನ್ 2ನ ನಾವು ಎಲಿಮಿನೇಷನ್ ಮಾಡೋಣ. ವಾಟ್ ವುಡ್ ಹ್ಯಾಪನ್, ಏನು ಆಗಬಹುದು, ಇಫ್ ಹ್ಯೂಮನ್ ಕುಡ್ ಡೈಜೆಸ್ಟ್ ಸೆಲ್ಯುಲಾಸ್? ನೋಡಿ, ಈಗ ಇದು ಹೆಂಗೆ ಆಗ್ತಾ ಇದೆ ಅಂತಂದ್ರೆ ಮಗುವಿನ ಒಂದು ತಾರ್ಕಿಕತೆ ಹಿಂಗೆ ಆದರೆ ಏನು ಆಗಬಹುದು ಅಂತ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ, ಕ್ರಿಟಿಕಲ್ ಆಗಿ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೇಮ್ ಎನಿ 5. ಈ ನೇಮ್ ಎನಿ 5 ಅಂದರೆ ಇದು ಸಾಮಾನ್ಯವಾಗಿ ಏನಾಗಿದೆ, ಓಪನ್ ಎಂಡೆಡ್ ಕ್ವಶನ್ಸ್ಗಳು ಆಗಂಗಿಲ್ಲ. ಇವು ಶಾರ್ಟ್ ಎಂಡೆಡ್ ಮತ್ತು ಡೈರೆಕ್ಟ್ ಎಂಡೆಡ್ ಕ್ವಶನ್ಸ್ಗಳು ಆಗ್ತಾವೆ. ಸೊ ಈಗ ಇದು ಕೂಡ ಆಗಲ್ಲ. ಬಟ್ ಇಲ್ಲಿ ವೈ ಕ್ಯಾನ್ ಹ್ಯೂಮನ್ಸ್ ನಾಟ್ ಡೈಜೆಸ್ಟ್ ಸೆಲ್ಯುಲಾಸ್ ಅಂತ ಇದೆ. ಸೊ ಇದಕ್ಕಿಂತ ನಮಗೆ ವಾಟ್ ವುಡ್ ಹ್ಯಾಪನ್ ಇಫ್ ಹ್ಯೂಮನ್ಸ್ ಡೈಜೆಸ್ಟ್ ಸೆಲ್ಯುಲಾಸ್ ಅನ್ನೋದು ಆನ್ಸರ್ಗೆ ಓಪನ್ ಎಂಡೆಡ್ ಕ್ವಶನ್ಸ್ ಆಗಿ ನಮಗೆ ಭಾಳ ಸುಟೇಬಲ್ ಆಗ್ತಾ ಇರೋದ್ರಿಂದ ನಾವೇನು ಮಾಡ್ಬೋದು, ಇಲ್ಲಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಯಿತು. ಓಕೆ, ಈ ಪ್ರಶ್ನೆ ನೋಡ್ರಿ, ಅ ಟೀಚರ್ ವಾಂಟ್ಸ್ ಅ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನಿಂಗ್ ಗವರ್ನಮೆಂಟಲ್ ಬಾಡೀಸ್ ಲೈಕ್ ವಿಲೇಜ್, ಪಂಚಾಯತ್. ವಿಚ್ ಆಫ್ ದ ಫಾಲೋವಿಂಗ್ ಸೋರ್ಸ್ ಆಫ್ ಕಲೆಕ್ಷನ್ ವಿಲ್ ಪ್ರೊವೈಡ್ ದ ಫಸ್ಟ್ ಹ್ಯಾಂಡ್ ಆ್ಯಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ
ಟೀಚರ್ ಸ್ಟೂಡೆಂಟ್ಸಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬೇಕಾಗಿದೆ ಎದ್ರ ಬಗ್ಗೆ. ಈ ಗೌರ್ನಮೆಂಟಲ್ ಬಾಡೀಸ್ ಲೈಕ್ ವಿಲೇಜ್ ಪಂಚಾಯತ್ ಹೆಂಗೆ ಅದು ಕೆಲಸ ಮಾಡ್ತದೆ, ಮತ್ತು ಅದೇ ರೀತಿಯಾಗಿ ಆ ಕೆಲಸ ಮಾಡೋದನ್ನು ಫಸ್ಟ್ ಹ್ಯಾಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅವ್ರಿಗೆ ನಾವು ಹೆಂಗೆ ಕೊಡಿಸ್ಬೋದು, ಎದ್ರ ಮುಖಾಂತರ ಕೊಡಿಸ್ಬೋದು. ಫಸ್ಟ್ ಹ್ಯಾಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್, ಅದಕ್ಕೆ ನಾವು ಪ್ರೈಮರಿ ಸೋರ್ಸ್ ಆಫ್ ನಾಲೆಜ್ ಅಥವಾ ಪ್ರೈಮರಿ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ, ಪ್ರಾಥಮಿಕ ಮಾಹಿತಿ ಅಂತ ಹೇಳ್ತೀವಿ. ಸೊ ಪ್ರಾಥಮಿಕ ಮಾಹಿತಿ ಹೇಗೆ ಬರ್ತದೆ, ಒಬ್ಬ ವಿದ್ಯಾರ್ಥಿಗೆ ನಾವು ನೇರವಾಗಿ ನಾವು ಆ ಒಂದು ಸ್ಥಳಕ್ಕೆ ಆ ಒಂದು ಏನು ವಸ್ತುವನ್ನು ಅದು ಫಸ್ಟ್ ಹ್ಯಾಂಡಾಗಿ ನೋಡಿದ ಮೇಲೆ ಮುಟ್ಟಿದ ಮೇಲೆ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ಬಯೋಗ್ರಫಿ ಏನಿದೆ, ನಾವು ಆತ್ಮಚರಿತ್ರೆ ಅಂತ ನಾವು ಇನ್ನೊಬ್ಬರದ್ದು ನಾವು ಬರಿತಾ ಇರ್ತೀವಿ, ಹೌದಲ್ವಾ. ಸೊ ಅದು ಏನಾಗ್ತದೆ, ಇನ್ನೊಬ್ಬರು ಬರೆದಿದ್ದು ನಾವು ಓದ್ತಾ ಇದ್ದೀವಿ, ಅದು ಒಂದು ವೇಳೆ ಅವರು ಆಟೋಬಯೋಗ್ರಫಿ ಅಂತ ಓದೋದು ದಟ್ಸ್ ಅ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಆಗುತ್ತೆ. ಸೊ ಇಲ್ಲಿ ಬಯೋಗ್ರಫಿ ಈಸ್ ನಾಟ್ ಅಥೆಂಟಿಕ್ ಆ್ಯಂಡ್ ದೆನ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಏನಾಗ್ತದೆ ವಿಲೇಜ್ ಪಂಚಾಯತ್. ಸಾಮಾನ್ಯವಾಗಿ ನಾವು ತಿಳ್ಕೋಬೇಕು, ಅದ್ರ ಬಗ್ಗೆ ಕಲೆಕ್ಟ್ ಮಾಡಬೇಕಂತಂದ್ರೆ ಬಯೋಗ್ರಫಿನೇ ಓದಿದರೆ ನಮಗೆ ಸಾಧ್ಯ ಆಗುತ್ತಾ. ಸೊ ಹೀಗಾಗಿ ಆಪ್ಷನ್ 1 ನಾವು ಎಲಿಮಿನೇಷನ್ ಮಾಡ್ಬೋದು. ಆಪ್ಷನ್ 2 ನೋಡಿ, ಟೆಕ್ಸ್ಟ್ ಬುಕ್ ಅಂತ ಇದೆ, ಇಲ್ಲಿ ಫಸ್ಟ್ ಹ್ಯಾಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತ ಇದೆ. ಟೆಕ್ಸ್ಟ್ ಬುಕ್ ಯಾವಾಗಲೂ ಕೂಡ ಇನ್ನೊಂದ್ರ ಬಗ್ಗೆ ನೋಡಿ ತಿಳ್ಕೊಂಡು ನಾವು ಬರೆದಿರೋದ್ರಿಂದ ದಟ್ ಇಸ್ ನಾಟ್ ಅ ಫಸ್ಟ್ ಹ್ಯಾಂಡ್, ದಟ್ ಈಸ್ ಸೆಕೆಂಡ್ ಹ್ಯಾಂಡ್. ದಟ್ ಈಸ್ ಅಂದರೆ ಟೆಕ್ಸ್ಟ್ ಬುಕ್ ಈಸ್ ನಾಟ್ ಅ ಪ್ರೈಮರಿ ಆ್ಯಂಡ್ ಫಸ್ಟ್ ಹ್ಯಾಂಡ್ ಅಥೆಂಟಿಕೇಷನ್ ಸೋರ್ಸ್ ಆಗೋದಿಲ್ಲ. ನ್ಯೂಸ್ ಪೇಪರ್ಸ್ ಈಸ್ ಆರ್ಟಿಕಲ್ಸ್ ಆಲ್ಸೋ ನಡೆದಂಥ ವಿಷಯವನ್ನು ಅವರು ಬರೆದಿದ್ದನ್ನು ಬರೀತಾರೆ. ಸೊ ದಟ್ ಈಸ್ ಆಲ್ಸೋ ಓಕೆ, ವಿ ಬಿಲೀವ್. ಸೊ ನಾವು ನಂಬ್ತೀವಿ ದಿನಪತ್ರಿಕೆಗಳು ಬಹಳ ಮುಖ್ಯ ಅಂತ, ಬಟ್ ದಟ್ ಈಸ್ ನಾಟ್ ಅ ಫಸ್ಟ್ ಹ್ಯಾಂಡ್ ಅಥೆಂಟಿಕ್. ವಿಶೇಷವಾಗಿ ವಿಲೇಜ್ ಪಂಚಾಯತ್ ಬಗ್ಗೆ ತಿಳ್ಕೊಬೇಕಾದ್ರೆ ಹೆಂಗೆ ನಡೀತಾ ಇದೆ ಅಂತಂದರೆ ನಾವು ಏನು ಮಾಡಿಸ್ಬೇಕು, ಮಕ್ಕಳಿಗೆ ಫೀಲ್ಡ್ ಟ್ರಿಪ್ ಮಾಡಿಸ್ಬೇಕು. ಅಂದಾಗ ಮಾತ್ರ ಅದೇನಾಗ್ತದೆ, ಹೆಂಗೆ ನಡೀತಾ ಇದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಬೋದು. ಒಂದು ಪ್ರಶ್ನೆಯನ್ನು ನಾವು ಸುಮ್ಮನೆ ಕೇವಲ ಓದಿ ನಾವು ಉತ್ತರ ಹಾಕೋದಿಲ್ಲ, ಅದನ್ನು ನಾವೊಂದು ಏನು ಮಾಡ್ಕೋಬೇಕಾಗತ್ತೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಪ್ರಶ್ನೆಯಲ್ಲಿ ಏನಕ್ಕೆ ಕೇಳಿದ್ದಾನೆ ಅನ್ನೋದು. ಅಂದರೆ ಈ ಸೋಷಿಯಲ್ ಸೈನ್ಸಲ್ಲಿ ಏನು ಕೇಳಿದ್ದಾನೆ, ಗೌರ್ನಮೆಂಟ್ ಬಾಡೀಸ್ ಲೈಕ್ ವಿಲೇಜ್ ಪಂಚಾಯತ್ ಏನು ಫಂಕ್ಷನ್ ಮಾಡೋದು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಡುವಂತಹ ಏನು ಸೋರ್ಸನ್ನು ಇನ್ಫಾರ್ಮೇಷನ್ ಹೇಳ್ರಿ ಅಂದಾಗ ಫೀಲ್ಡ್ ಟ್ರಿಪ್ ಈಸ್ ಆಲ್ಮೋಸ್ಟ್ ನಾವು ಡೈರೆಕ್ಟಾಗಿ ವಿಲೇಜ್ ಪಂಚಾಯತ್ಗೆ ಭೇಟಿ ಕೊಡೋದ್ರ ಮುಖಾಂತರ ಏನು ಮಾಡ್ಬೋದು, ನಾವು ಹೆಂಗೆ ನಡೀತಾ ಇದೆ, ಯಾವ ರೀತಿ ಇದೆ ಅನ್ನೋದನ್ನು ಕಲ್ಕೋಬಹುದಾಗಿದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸೊ ನಾವು ಉತ್ತರಗಳನ್ನು ಫೈಂಡ್ ಔಟ್ ಮಾಡ್ಕೋಬಹುದಾಗಿದೆ. ಇನ್ನು ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆಯನ್ನು ಎಷ್ಟು ನಾವು ಸುಲಭವಾಗಿ ಬಿಡಿಸ್ಬೋದು ಅನ್ನೋದನ್ನು ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಇದು ಕೂಡ ಸೋಷಿಯಲ್ ಸೈನ್ಸ್, ಇದು ಪೆಡಗಾಗಿ ಮೇಲೆ ಕೇಳಿರುವಂತಹ ಪ್ರಶ್ನೆ ಆಗೈತಿ. ಸೊ ದ ಥಿಂಗ್ ಈಸ್ ಏನಂತಂದರೆ, ಹೌ ಕ್ಯಾನ್ ಸೋಷಿಯಲ್ ಸ್ಟಡೀಸು ಟೀಚರು ಯಾವ ರೀತಿಯಾಗಿ ಡೆವಲಪ್ ಮಾಡ್ಬೋದು ಸೋಷಿಯಲ್ ವ್ಯಾಲ್ಯೂಸನ್ನು ಸ್ಟೂಡೆಂಟ್ ಒಳಗಡೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಹಾಗಿದ್ದಾಗ ಸೋಷಿಯಲ್ ವ್ಯಾಲ್ಯೂಸನ್ನು ಡೆವಲಪ್ ಮಾಡಬೇಕಾದಾಗ ಸೋಷಿಯಲ್ ಸ್ಟಡಿ ಟೀಚರ್ ಏನು ಮೀನ್ಸ್ ಯಾವ ರೀತಿಯಾಗಿ ಮಾಡಬಹುದು ಅಂತಂದರೆ, ಡೆವಲಪಿಂಗ್ ದ ಸೆನ್ಸ್ ಆಫ್ ಡಿಸಿಪ್ಲಿನ್. ಹೌದು, ಸೆನ್ಸ್ ಆಫ್ ಡಿಸಿಪ್ಲಿನನ್ನು ನಾವು ಡೆವಲಪ್ ಮಾಡೋದ್ರ ಮುಖಾಂತರ ಸೋಷಿಯಲ್ ವ್ಯಾಲ್ಯೂಸನ್ನು ಮಾಡ್ಬೋದು. ಬಟ್ ಸ್ಟ್ರಿಕ್ಟ್ ವ್ಯಾಲ್ಯೂ ಡಿಸಿಷನ್ನ ಮಾಡಲಿಕ್ಕಾಗಲ್ಲ, ಬಟ್ ಸೆನ್ಸ್ ಆಫ್ ಡಿಸಿಪ್ಲಿನನ್ನು ನಾವು ಮಾಡ್ಬೋದು, ಡೆವಲಪ್ ಮಾಡ್ಬೋದು. ಸೊ ಇದು ಕೂಡ ಸರಿ ಇದೆ. ಇನ್ನು ಬಿಹೇವಿಂಗ್ ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್ ಕ್ಲಾಸ್ ರೂಮ್ ಒಳಗೆ ಹೆಂಗೆ ನಡ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಸೋಷಿಯಲ್ ವ್ಯಾಲ್ಯೂಸನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಇದು ಕೂಡ ಸರಿ ಇದೆ. ಇನ್ನು ಆಸ್ಕಿಂಗ್ ಅ ಸ್ಟೂಡೆಂಟ್ ಟು ವಾಚ್ ಅ ಕಮರ್ಷಿಯಲ್ ಮೂವೀಸ್, ಅಲ್ಲ ಇಲ್ಲಿ ಸೋಷಿಯಲ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಕೆಳಗಡೆ ಕಮರ್ಷಿಯಲ್ ಮೂವೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ 3 ನಾವು ಎಲಿಮಿನೇಷನ್ ಮಾಡ್ಬೋದು. ಸೊ ಆಪ್ಷನ್ 3 ಎಲ್ಲಿದೆ, ಆಪ್ಷನ್ 3 ಇಲ್ಲಿದೆ, ಆಪ್ಷನ್ 3 ಇಲ್ಲಿದೆ, ಆಪ್ಷನ್ 3 ಇಲ್ಲಿದೆ. ಸೊ ಈ ರೀತಿಯಾಗಿ ನಾವು ಎಲಿಮಿನೇಷನ್ ಮಾಡೋದ್ರ ಮುಖಾಂತರ ಆಪ್ಷನ್ 1 to 4 ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬಹುದಾಗಿದೆ. ಸೊ ಹೀಗಾಗಿ 89ಗೆ 1ನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಐ ಹೋಪ್ ಈ ರೀತಿಯಾಗಿ ನೀವು ಪ್ರಶ್ನೆಗಳು ಈಸಿ ಇರ್ತಾವ, ಕೆಲವೊಂದು ಡಿಫಿಕಲ್ಟ್ ಇರ್ತಾವ, ಬಟ್ ನೀವು ಎವ್ರಿ ಡೇ ಸಾಲ್ವ್ ಮಾಡ್ತಾ ಹೋದಂಗೆ ನಿಮ್ಗೆ ಈಸಿ ಆಗುತ್ತೆ. ಸೊ ನನ್ನ ಪ್ರಕಾರ ನೀವು CTET ಪಾಸ್ ಆಗಬೇಕಂತಂದ್ರೆ ಲಾಟ್ಸ್ ಆಫ್ ಕ್ವಶನ್ಸ್ಗಳನ್ನು ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಮತ್ತು ನಾನು ಹಾಗೆಲ್ಲ ಕ್ವಶನ್ಸ್ಗಳನ್ನು ನಾನು ಅಪ್ರೋಚ್ ಮಾಡುವಂಥ ಅಪ್ರೋಚಿಂಗ್ ಮೆಥಡ್ ನಿಮಗೆ ಗೊತ್ತಾಗ್ತದೆ. ಅದು ನಿಮಗೆ ಗೊತ್ತಾದರೆ ಈಸಿಯಾಗಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ ಮತ್ತು ಅಭಿಪ್ರಾಯ. ಇದಕ್ಕೆ ನೀವು ಪ್ರಯತ್ನ ಪಟ್ಟಂಗೆ ನಿಮಗೆ ಇದು ಏನು ಕೌಶಲ್ಯ ಬೆಳೀತಾ ಹೋಗ್ತದೆ ಅನ್ನೋದು ಕೂಡ ಮತ್ತೊಂದು ನನ್ನ ಒಂದು ಅಭಿಪ್ರಾಯ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಅನಿಸಿದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಧನ್ಯವಾದಗಳು.